ನೀತಾ ಮಂಜುನಾಥ್. ಶ್ರೀ ಮಂಜುನಾಥ್ ಹಾಗೂ ಶ್ರೀಮತಿ ಮೋಹಿನಿ ದಂಪತಿಗಳ ಹಿರಿಯ ಮಗಳು, ನಮ್ಮ ಕನ್ನಡ ಚಿತ್ರರಂಗದ ತುಳುನಾಡಿನ ಹೆಮ್ಮೆಯ ನಟಿ ನೀತು. ಹುಟ್ಟಿದ್ದು ಮಂಗಳೂರಿನಲ್ಲಿ. ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸ ಹಾಗೂ PUC ವ್ಯಾಸಂಗವನ್ನ ಮಂಗಳೂರಿನಲ್ಲೇ ಮುಗಿಸಿ ಬೆಂಗಳೂರಿನ ಜ್ಯೋತಿ ನಿವಾಸ್ ಕಾಲೇಜಿನಲ್ಲಿ ಡಿಗ್ರಿಯನ್ನು ಮುಗಿಸಿದ್ದಾರೆ. ಬಾಲ್ಯದಿಂದಲೂ ಚಿತ್ರನಟಿಯೇ ಆಗಬೇಕು ಅನ್ನೋ ಆಸೆ ಹೊಂದಿದ್ದ ನೀತು ಅವರಿಗೆ ಶಾಲೆಯಲ್ಲಿ ಒಥೆಲೋ ನಾಟಕದಲ್ಲಿ ಅಭಿನಯಿಸಿದ ಆ ಘಳಿಗೆ ಇವರು ಬಣ್ಣದ ಲೋಕಕ್ಕೆ ಬರಕ್ಕೆ ಸೇತುವೆಯಾಯಿತು. ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಂಸ್ಥೆಯ ನಿರ್ಮಾಣದ ಪುಣ್ಯ ಎಂಬ ಧಾರಾವಾಹಿಯ ಮೂಲಕ ಕಲಾಲೋಕಕ್ಕೆ ಪಾದಾರ್ಪಣೆ ಮಾಡಿ, ಶ್ರೀ ಜಗ್ಗೇಶ್ ಹಾಗೂ ಶ್ರೀ ಕೋಮಲ್ ಅವರ ನಟನೆಯ ಗೋವಿಂದ ಗೋಪಾಲ ಚಿತ್ರದ ಮೂಲಕ ಕೋಮಲ್ ಅವರಿಗೆ ನಾಯಕಿಯಾಗಿ ನಟಿಸಿದ ನೀತು ಅವರು ಕನ್ನಡ, ಮಲಯಾಳಂ, ತುಳು, ಕೊಂಕಣಿ ಸೇರಿದಂತೆ ಸುಮಾರು 35 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 2 ನಲ್ಲೂ ಭಾಗವಹಿಸಿ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದರು. ಚಿತ್ರರಂಗದಲ್ಲಿ ಶೋಷಣೆಗೆ ಒಳಗಾಗುವ ಹೆಣ್ಣು ಮಕ್ಕಳಿಗೆ ದನಿಯಾಗಿ ಧೈರ್ಯ ತುಂಬುತ್ತಾ ಅವರ ಜೊತೆ ನಿಲ್ಲುತ್ತಾ ಬಂದಿರುವ ನೀತು ಬರೀ ಒಬ್ಬ ಕಲಾವಿದೆಯಾಗಿ ಮಾತ್ರವಲ್ಲ, ಶಾಮನಿಸಂ ಅನ್ನೋ ವಿದ್ಯೆಯನ್ನ ಕಲಿತು ಬದುಕಿನಲ್ಲಿ ಸಾಕಷ್ಟು ಪ್ರಯೋಗಗಳನ್ನ ಮಾಡುತ್ತಾ ಬಂದಿರುವ ಇವರು ಒಬ್ಬ ಟ್ರಾವೆಲರ್, ಅನಿಮಲ್ ಲವರ್ ಹಾಗೂ ಪ್ರಾಣಿಕ್ ಹೀಲರ್. ಹೀಗೆ ಬದುಕಿನ ನಾನಾ ಭಾವಗಳ ಭಾವನೆಗಳನ್ನ ಕಲಿತುಕೊಂಡು ಉಳಿಸಿಕೊಂಡು ಏನೇ ಆಗಲಿ ನೋಡಿ ಸ್ವಾಮಿ ನಾನಿರೋದೇ ಹೀಗೆ ಎಂದು ಸದಾ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನ ತಮ್ಮ ನಗುವಿನಿಂದಲೇ ಮಾಡುವ ಕೆಲಸದಿಂದಲೇ ಉತ್ತರಿಸುತ್ತಾ ಸ್ಫೂರ್ತಿ ತುಂಬುತ್ತಾ ಬಂದಿರುವ ನೀತು ಅವರ ಬದುಕಿನ ಕಥೆ ಈಗ ನಿಮ್ಮೆಲ್ಲರ ಜೊತೆ. ವೀಕ್ಷಕರೇ, ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ಹಾಗೂ ಆತ್ಮೀಯ ನಮಸ್ಕಾರಗಳು. ಮತ್ತೆ ರಘುರಾಮ್ ಬಂದಾಯಿತು. ಇನ್ನೂರೊಂದು ನೆನಪಲ್ಲಿ ಮತ್ತೊಬ್ಬ ಅಪರೂಪ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಹತ್ತಿರವಾದವರು, ನನ್ನ ಒಂದು ಗುಡ್ ಓಲ್ಡ್ ಫ್ರೆಂಡ್. ನನ್ನ TV ಡೇಸಿಂದನೂ ತುಂಬ ನನ್ನ ಎಲ್ಲ ಕೆಲಸಗಳಲ್ಲೂ ಅವತ್ತಿಗೆ ಸಪೋರ್ಟ್ ಮಾಡಿ, ನಾನು ಯಾವುದೇ ಇವೆಂಟ್ಸ್ ಮಾಡಬೇಕಾದ್ರೂ ಫಸ್ಟ್ ಬಂದು ಐ ವಿಲ್ ಬಿ ಪಾರ್ಟ್ ಆಫ್ ದ ಇವೆಂಟ್ ಅಂತ ಹೇಳಿ ನನಗೆ ತುಂಬ ನನ್ನ ಬೆಳವಣಿಗೆಯಲ್ಲಿ ಒಂದು ಪ್ರಮುಖ ಕಾರಣ ಆಗಿರೋ ನನ್ನ ಒಳ್ಳೆಯ ಸ್ನೇಹಿತೆ. ಅಫ್ಕೋರ್ಸ್ ಅವ್ರ ಇಂಟರ್ವ್ಯೂ ಅವ್ರು ಮಾತಾಡೋದಕ್ಕೆ ತುಂಬ ಬೋಲ್ಡ್ ಅವರು, ಅವ್ರ ಎಲ್ಲನೂ ನೀವು ನೋಡಿದ್ದೀರಾ ಕೆಲವು ಮಾಧ್ಯಮಗಳಲ್ಲಿ. ಆದರೆ ನಮ್ಮ ಚಾನಲಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಬೇಕು ಅನ್ನೋ ಆಸೆ ಇತ್ತು. ಸೊ ಕೇಳ್ತಿದ್ದೆ, ಇವತ್ತು ಟೈಮ್ ಕೂಡ ಬಂದಿದೆ. ಅವರೇ ನಿಮ್ಮ ಪ್ರೀತಿಯ ನೀತು ಶೆಟ್ಟಿ ಅವರು. ನೀತು ಅಂತಲೇ ನಾನು ಪ್ರೀತಿಯಿಂದ ಕರೆಯೋದು. ಇನ್ಫ್ಯಾಕ್ಟ್ ನಾನು ಫಸ್ಟ್ ಡೈರೆಕ್ಷನ್ ಅನ್ನೋದನ್ನು ಅವ್ರ ಜೊತೆ, ಈ ತರುಣ್ ಸುಧೀರ್ ಅವ್ರ ಜೊತೆಗೆ ಒಂದು ಶಾರ್ಟ್ ಫಿಲಮ್ ಮಾಡಬೇಕಾಗಿತ್ತು ನಾವು ಝೀಗೆ. ಸೋಕಾಲ್ಡ್ ಇವತ್ತೇನು ವೆಬ್ ಸೀರೀಸು ಶಾರ್ಟ್ ಫಿಲಮ್ ಅಂತಾರೆ, ಅವತ್ತಿಗೆ ಅದು ಪ್ಲ್ಯಾನ್ ಮಾಡಿದ್ವಿ. ಬಟ್ ಅವತ್ತಿಗೇನೋ ಅದು ಆಗಲಿಲ್ಲ. ಓಕೆ, ದಟ್ಸ್ ಅದರ ಪಾಠ, ಅದನ್ನು ಮಾತಾಡ್ತೀನಿ. ಸೊ ನೀತು ಅವರು ಇವತ್ತು ನನ್ನ ಕಾರ್ಯಕ್ರಮದ ಅತಿಥಿ. ನೀತು ಅವ್ರನ್ನ ನಾನು ಅವರ ಗೋವಿಂದ ಗೋಪಾಲ ಸಿನಿಮಾ ಡೇಸಿಂದ ನಾನು ನೋಡಿದ್ದೀನಿ ಇಲ್ಲಿವರೆಗೂ. ಸೊ ಸಾಕಷ್ಟು ವಿಚಾರಗಳಿದೆ ನೀತು ಅವರ ಬಗ್ಗೆ. ಬನ್ನಿ, ಹಾಗಿದ್ರೆ ನೀತು ಅವರ 101 ನೆನಪಿಗೆ ನಾವೆಲ್ಲ ಪ್ರಯಾಣಿಸೋಣ. ಅವರ ನೆನಪಿನ ಊರುಗಳಿಗೆ ಹೋಗೋಣ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ಅತಿಥಿಗಳನ್ನ ಚಿತ್ರರಂಗ ಕಟ್ಟಿಕೊಡಲು ಸಾಧ್ಯವಾದ ಇಂಥ ಕಲಾವಿದರು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. 101 ನೆನಪು. ಹಾಯ್ ನೀತು, ನಮಸ್ಕಾರ, ವೆಲ್ಕಮ್. ಹಾಯ್ ಸರ್, ನಮಸ್ಕಾರ. ಸರ್ ಅಂತೆಲ್ಲ ಹೇಳ್ಬೇಡಿ ಪ್ಲೀಸ್. ಹೌ ಯು ಕಾಲ್ ಮಿ? ಯು ಪ್ಲೀಸ್ ಕಾಲ್ ಮಿ ಲೈಕ್ ದಟ್. ಐ ಕಾಲ್ ಯು ಸರ್ ಓನ್ಲಿ. ಯು ಯೂಸ್ ಟು ಕಾಲ್ ಮಿ ರಘು. ನೆವರ್. ಯಾವತ್ತೂ. ನೌ ಯು ಕಾಲ್ ಮಿ, ನೋ ಪ್ರಾಬ್ಲಮ್. ಸರ್ ಅಂದ್ರೆ ತುಂಬಾ ಫಾರ್ಮಲ್ ಆಗ್ಬಿಡುತ್ತಾ ಹೇಳಿ ನೀತು. ಬಟ್ ನೀವು ಹೇಳಕ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ನಗು, ಐ ಮೀನ್ ಸ್ಮೈಲ್ ಸ್ಟಾಪ್ ಆಗ್ತಲ್ಲ. ಬಿಕಾಸ್ ನಿಜ ನಾವು ಅವಾಗ ಮಾಡ್ಬೇಕಂತ ಇದ್ವಿ ಅಲ್ವಾ ಅದು. ದಟ್ ವೆಬ್ ಸೀರೀಸ್ ತರ ಇವಾಗ ಏನಿದೆ. And it was very nice also, ಆ ಸ್ಟೋರಿನೂ ನೀವು ಹೇಳಿದ್ರಿ. ಹಸ್ಬೆಂಡ್ ಅಂಡ್ ವೈಫ್ ಕತೆ. ಕರೆಕ್ಟ್. ಅಂಡ್ ನಾವು ಅವತ್ತಿಗೆ ಏನ್ ಪ್ಲಾನ್ ಮಾಡಿದ್ವಿ, ಕ್ಲೈಮ್ಯಾಕ್ಸ್ ನ ಸ್ಟಾಪ್ ಮಾಡ್ಬೋಣ, ವಿ ವಿಲ್ ಲಿವ್ ಟು ಆಡಿಯನ್ಸ್. ಅದ್ ಲೈವ್ ಬಂದ್ಬಿಟ್ಟು ಆಡಿಯನ್ಸ್ ಏನ್ ಸೆಲೆಕ್ಟ್ ಮಾಡ್ತಾರೆ ಆ ತರ ಕ್ಲೈಮ್ಯಾಕ್ಸ್ ಮಾಡೋಣ ಅಂತೆಲ್ಲ ಇದಾಗಿತ್ತು. ಪ್ಲಾನ್ ದಟ್ ಥಿಂಗ್. ತರುಣ್, ಯು ಆರ್ ಅಹೆಡ್ ಆಫ್ ಯುವರ್ ಟೈಮ್ ಆವಾಗ್ಲೇನೆ. ಇಲ್ಲ, ಅದಕ್ಕೆ ಸುಮ್ಮನೆ ಇವಾಗ ಹಿಂಗೆ ಕೂತಿರೋದು. ಎನಿವೇ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಕಮ್ ಆನ್ ಸರ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಅಯ್ಯೋ, ಮೈ ಪ್ಲೆಜರ್. ಅಂದ್ರೆ ನೀತು ಒಂದು ಮುಖ ಸಾಕಷ್ಟು ಜನಕ್ಕೆ ಗೊತ್ತಿದೆ, ಬಟ್ ನೀತು ತುಂಬ ಬೇರೆ ಥರ. ನೀತು ಒಂದು ಟ್ರಾವೆಲರು, ನೀತು ಅಂದರೆ ಭಯ ಪಡೆದೇ ಇರೋ ಒಂದು ಹೆಣ್ಮಗಳು, ನುಗ್ತಾರೆ ಎಲ್ಲದರಲ್ಲಿ. ಸೊ ನೈಸ್. ಸೊ ಸಾಕಷ್ಟು ನಿಮ್ಮ ಒಂದು ಜೀವನದ ಪರಿಚಯ. ನೀವು ನಿಮ್ಮ ಅಮ್ಮ, ನಿಮ್ಮ ತಂಗಿ ಬದುಕು ಕಟ್ಕೊಂಡಿರೋ ರೀತಿ ಇದೆಯಲ್ಲ, ದಟ್ ಈಸ್ ವೆರಿ ಇನ್ಸ್ಪೈರಿಂಗ್.
ಒಂದು 3 ಜನ ಹೆಣ್ಮಕ್ಳುಗಳು ಬದುಕು ಕಟ್ಟಿರೋ ರೀತಿ ಇಸ್ ಟ್ರೂಲಿ ಇನ್ಸ್ಪೈರಿಂಗ್ ಫಾರ್ ನನಗಂತೂ ತುಂಬ ಇನ್ಸ್ಪೈರಿಂಗ್. ಖಂಡಿತ ನೋಡಿದವ್ರಿಗೂ ಅದು ಇನ್ಸ್ಪೈರಿಂಗ್ ಅನಿಸುತ್ತೆ. ಎಸ್ ನೀತು, ನಿಮ್ಮ ನೆನಪಿನ ಊರುಗಳು ಹೋಗೋಣ. ಮೂಲತಃ ನೀತು ಶೆಟ್ಟಿ ಮಂಗಳೂರು, ತಾಯಿ ಬ್ಯಾಂಕ್ ಎಂಪ್ಲಾಯಿ, ಹೌದು. ಅಪ್ಪ ಫಾರ್ಮರ್, ರೈತರು. ಹಿ ವಾಸ್ ಅ ಫಾರ್ಮರ್, ಎಸ್. ಅಂದ್ರೆ ಫಾರ್ಮರ್ ಅಂತಂದ್ರೆ ಇಟ್ ವಾಸ್ ಈಗ ನಮ್ಮ ಇವ್ರು ಮಾಡೋ ಥರ ಅಲ್ಲ, ನಮ್ದೊಂದು ಲ್ಯಾಂಡ್ ಅಂತ ಇತ್ತು. ಸೊ ಹಾಗೆ ಅಗ್ರಿಕಲ್ಚರಿಸ್ಟ್ ಅಂತ ಹೇಳ್ಬೋದು. ಅವರೇನು ನೇಗ್ಲಿಟ್ಕೊಂಡು ಹೋದಂಥ ಫಾರ್ಮರ್ ಅಲ್ಲ, ಮಾಡರ್ನ್ ಡೇ ಅಗ್ರಿಕಲ್ಚರಿಸ್ಟ್. ಸೊ ಹೇಗಿತ್ತು ನೀತು, ನಿಮ್ಮ ಬಾಲ್ಯ ಹೇಗಿತ್ತು? ಸೊ ಬಾಲ್ಯ ವಾಸ್ ನೈಸ್. ಎಲ್ಲಿ ಓದಿದ್ದು, ಯಾವ ಸ್ಕೂಲ್? ಎಲ್ಲ ಮಂಗಳೂರಲ್ಲೇ, ಸೇಂಟ್ ಜೆರೋಸಾಸ್ ಅಂತ. ನಮ್ಮಮ್ಮ ಅದೇನೇ ಆದ್ರೂ ನಮ್ಮ ಮಕ್ಳಿಗೆ ನಾಳೆ ಮುಂದೆ ಕನ್ನಡ ಇಂಗ್ಲಿಷ್ ಎರಡೂ ಕಷ್ಟ ಆಗಬಾರ್ದು ಅಂತ. ಬಿಕಾಸ್ ನಾವು ಮನೇಲಿ ಮಾತಾಡೋದು ಕೊಂಕಣಿ. ಸೊ ನನ್ನ ಮಕ್ಳಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಬಾರ್ದು ಅಂತೆಲ್ಲ ಹೇಳ್ಬಿಟ್ಟು ನಮ್ಮಮ್ಮ ಶಿ ಇಸ್ ವೆರಿ ಸ್ಮಾರ್ಟ್ ಕೊಂಕಣಿ ವುಮನ್. ಸೊ ಅವರು ಮಂಗಳೂರಲ್ಲಿ ಓದಿದ್ದು ನಾವು. ಸೊ ಬಾಲ್ಯ ಇನ್ನೂ ಚೆನ್ನಾಗಿತ್ತು, ಯಾಕಂದ್ರೆ ಅವಾಗ ನಮ್ಮ ತಾಯಿನೂ ನಮ್ಮ ಜೊತೆ ಇದ್ರು, ಅಜ್ಜಿ. ಸೊ ನಮ್ಗೆ ಒಂಥರ ಅಜ್ಜಿ ಇಸ್ ಲೈಕ್ ಮೋರ್ ಲೈಕ್ ನಮಗೆ ತಾಯಿ ತರ, ಅಂಡ್ ನಮ್ಮ ಅಮ್ಮ ನಮ್ಗೆ ಸ್ವಲ್ಪ ತಂದೆ ತರ. ಬಿಕಾಸ್ ನಮ್ಮ ತಂದೆ ಅವಾಗ ನಮ್ಮ ಜೊತೆ ಅಷ್ಟೊಂದು ಇರ್ತಿರ್ಲಿಲ್ಲ. ಸೊ ಹಾಗಾಗಿ ನಮಗೆ ಈ ತರ ಬಂದ್ಬಿಡ್ತದ್ದು. ನಮ್ಮ ಅಜ್ಜಿ ಬಿಕೇಮ್ ಅಮ್ಮ ಬಿಕೇಮ್ ಮೋರ್ ಲೈಕ್ ಫಾದರ್. ಓಕೆ, ಹೇಗಿದ್ರಿ ನೀವು ಚೈಲ್ಡ್ಹುಡ್ ಅಲ್ಲಿ? ಅಂದ್ರೆ ಇದೇ ತರ ಟಾಂಬಾಯ್ಶ್ ಆಗಿದ್ರ, ಹೇಗಿದ್ರಿ? ಅದು ಸ್ವಲ್ಪ ಟಾಂಬಾಯ್ ಆಗ್ಬೇಕಾಗ್ಬಿಡುತ್ತೆ. ಬಿಕಾಸ್ ಮನೆ ದೊಡ್ಡ ಮಗಳು ಅಂತ ಬಂದ ತಕ್ಷಣ, ಅದು ನಿಮಗೆ ಯಂಗರ್ ಸಿಸ್ಟರ್ ಇದ್ದಾಗ ಅವಳು ಒಂಥರ ಎಲ್ಲರಿಗೂ ಮಗು ಅವಳಾಗ್ಬಿಡ್ತಾಳೆ. ಶಿ ಬಿಕಮ್ಸ್ ದ ಬೇಬಿ ಆಫ್ ದ ಹೌಸ್. ಸೊ ಎಲ್ಲರೂ ಒಂಥರ ಅವಳ ಮೇಲೆ ಕಂಪ್ಲೀಟ್ ಫೋಕಸ್ ಇರಬೇಕಾಗತ್ತೆ ಅಲ್ವಾ. ಸೊ ಸ್ವಲ್ಪ ಟಾಂಬಾಯ್ ಇದ್ದೆ ಆ್ಯಕ್ಚುಲಿ. ನಾನು ಆವಾಗಲೇ ಸನ್ನಿ ಜಿಪ್ಪೆಲ್ಲ ಓಡ್ಸಕ್ಕೆ ಕಲ್ತಿದ್ದೆ. 7th ಸ್ಟ್ಯಾಂಡರ್ಡಲ್ಲೇ ನಮ್ಮಮ್ಮ ಸಿಂಡಿಕೇಟ್ ಬ್ಯಾಂಕಿಗೆ ಹೋಗಬೇಕಾದ್ರೆ, ಅವರು ಪಾಪ ಅತ್ತಾವರಿಂದ ಕಂಕನಾಡಿ ಅಂತ ನಮ್ಮ ಮಂಗಳೂರಲ್ಲಿ ಜಾಗಗಳೇನಿದ್ದಾವೆ, ಅಲ್ಲಿಂದ ಅವ್ರ ಪಾಪ ಕೈನೆಟಿಕಲ್ಲಿ ಹೋಗೋರು. ಸೊ ನಾನು ಆವಾಗಲೇ ಕಲ್ತ್ಕೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಐ ವಾಸ್ ಅ ಟಾಂಬಾಯ್, ಎಸ್. ಓಕೆ, ಅಕಾಡೆಮಿಕ್ಸ್ ಅಲ್ಲಿ ಹೇಗಿದ್ರಿ? ಐ ವಾಸ್ ಓಕೆ. ಮ್ಯಾಥಮೆಟಿಕ್ಸ್ ಆಲ್ ನಾನು ಬೇರ್ಲಿ ಪಾಸ್ ಆಗ್ತಾ ಇದ್ದೆ. ಲೈಕ್ ಇಟ್ಸ್ ಅ ಶೇಮ್, ಯಾಕಂದರೆ ನಮ್ಮಮ್ಮ ಅವರು ಕಂಪ್ಲೀಟ್ ಕೊಂಕಣಿ ಜನ, ಅವರು ಎಲ್ಲರೂ ಬಿಸ್ನೆಸ್ಸಲ್ಲಿ ಅಕೌಂಟ್ಸಲ್ಲಿ ದೇ ಆರ್ ವೆರಿ ಗುಡ್. ನಾನು ನಮ್ಮ ತಂದೆ ಥರ ಶೆಟ್ಟೀಸ್ ಥರ. ಅಫ್ಕೋರ್ಸ್ ಶೆಟ್ಟೀಸ್ ಕೂಡ ಹೋಟೆಲ್ ಬಿಸ್ನೆಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ತಂದೆ ಮತ್ತೆ ನಾನು ಅಷ್ಟೆಲ್ಲ ತುಂಬಾ ಹೋಲ್ತಿದ್ರು. ನಾನು ನಮ್ಮ ತಂದೆನೇ ಹೋಲೋದು ಫಿಸಿಕಲಿ. ನನ್ನ ತಂದೆ ಹೆಸರು ಮಂಜುನಾಥ್ ಅಂತ, ಅಮ್ಮ ಹೆಸರು ಮೋಹಿನಿ ಮಂಜುನಾಥ್ ದಂಪತಿಗಳ ಹಿರಿಯ ಮಗಳು ನಮ್ಮ ನೀತು. ಎಸ್ ನೀತು, ಅಂದ್ರೆ ನನಗೆ ಡೋಂಟ್ ವಾಂಟ್ ಟು ಡಿಗ್ ಇನ್ ಎ ಡೀಪರ್ ವೇ. ಅಪ್ಪ ಅಮ್ಮ ಜೊತೆಗಿರಲಿಲ್ಲ, ಆದರೆ ದೇರ್ ಮೇ ಬಿ ಸೆವೆರಲ್ ರೀಸನ್ಸ್. ನಮ್ಗೆ ಆ ರೀಸನ್ಸ್ ಬೇಕಾಗಿಲ್ಲ, ಇಟ್ ಇಸ್ ನಾಟ್ ರಿಕ್ವೈರ್ಡ್. ಆದರೆ ಒಂದು ಮಗುವಾಗಿ ಬೆಳೆಯೋ ಏಜಲ್ಲಿ ಇಬ್ಬರು ಬೇಕಾಗ್ತಾರಲ್ವ. ಇವಾಗ ಒಂದು ಮರಕ್ಕೆ ಗೊಬ್ಬರ ನೀರು ಹೇಗೆ ಅವಶ್ಯಕತೆ, ಮಕ್ಕಳಿಗೆ ತಂದೆ ತಾಯಿ ಇಬ್ಬರು ಅವಶ್ಯಕತೆ. ಬಟ್ ಗ್ರೇಟ್ ಹ್ಯಾಟ್ಸ್ ಆಫ್ ಟು ಯುವರ್ ಮಾಮ್. ನಿಮ್ಮ ತಾಯಿಗೆ ನಾನು ಕೈ ಎತ್ತು ಮುಗಿತೀನಿ. ಅಂದರೆ ನಾನು ನಿಮ್ಮ ಬಗ್ಗೆ ತಿಳ್ಕೊಂಡಿರೋ ಪ್ರಕಾರ ಅವ್ರದ್ದು ಏನೇ ಭಿನ್ನಾಭಿಪ್ರಾಯಗಳಿರಲಿ ಅಥವಾ ಅವ್ರದ್ದು ಏನೇ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳಿರಲಿ, ಮಕ್ಕಳ ಮೇಲೆ ಅದನ್ನು ತೋರಿಸ್ಲಿಲ್ಲ. ಶಿ ಮೇಡ್ ಎ ಪಾಯಿಂಟ್ ನಿಮ್ಮನ್ನ ನಿಮ್ಮ ತಂದೆ ಜೊತೆ ಕನೆಕ್ಟಲ್ಲಿ ಇಡೋದಕ್ಕೆ. ಯಾವಾಗಲೂ ಅವರು ನಮ್ಮನ್ನ ನಿಮ್ಮ ತಂದೆನ ಮೀಟ್ ಮಾಡಬಾರ್ದು ಅಂತ ಯಾವತ್ತೂ ಹೇಳಿಲ್ಲ. ಇನ್ಫ್ಯಾಕ್ಟ್ ಅವರು ಅದು ಎಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ, ಇವಾಗ ಬ್ಯಾಂಕ್ ಎಂಪ್ಲಾಯೀಸ್ಗೆ ಇವಾಗ LFC ಅಂತ ಸಿಗುತ್ತೆ, ಲೀವ್ ಫೇರ್ ಕನ್ಸೆಷನ್ ಸಿಗುತ್ತೆ. ಸೊ ಪ್ರತಿ ವರ್ಷ ಅವ್ರು ಹೆಂಗಾದ್ರೂ ಇರಲಿ ನಮ್ಮನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾನೆ ಇದ್ರು. ಅದು 4 ದಿನ ಗೋವಾಗಿರ್ಬೋದು, ಏನೇ ಇರ್ಬೋದು, ಕರ್ಕೊಂಡು ಹೋಗ್ತಾ ಇದ್ರು. ನಮಗೆ ಯಾವತ್ತೂ ತಂದೆನ ಮೀಟ್ ಮಾಡಬಾರ್ದು ಅಂತ ಅವ್ರು ಹೇಳಲಿಲ್ಲ. ಅಥವಾ ನಮ್ಮ ತಂದೆ ಊರಿಗೆ ಹೋಗೋದಾಗ್ಲಿ ನನ್ನನ್ನು ಯಾವತ್ತೂ ಸ್ಟಾಪ್ ಮಾಡಿಲ್ಲ. ಬಟ್ ನನ್ನ ತಂಗಿಗಿಂತ ಜಾಸ್ತಿ ಕನೆಕ್ಟ್ ಆಗಿದ್ದು ನಾನೇ. ಕುಂದಾಪುರಕ್ಕೆ ಹೋಗೋದು, ನಮ್ಮ ತಂದೆ ಊರು ಕುಂದಾಪುರ. ಸೊ ಗುಡ್ಡೆ ಅಂಗಡಿಗೆ ಹೋಗೋದು, ಅಲ್ಲಿ ಅವ್ರ ಫ್ಯಾಮಿಲಿನ ಮೀಟ್ ಮಾಡೋದು. ಸೊ ಅಲ್ಲಿ ಎಲ್ಲರ ಜೊತೆ ನಾನು ಹೋಗ್ಬಿಟ್ಟು ಮರ ಹತ್ತೋದು, ಅದೆಲ್ಲ ನಾನು ಮಾಡಿದ್ದೀನಿ. ಗೇರ್ ಮರ ಹತ್ತುತ್ತಾ ಇದ್ದೀನಿ, ಅದೆಲ್ಲ ಕತೆಗಳು ಹೇಳಿ. ಆಮೇಲೆ ನಮ್ಮ ಅಪ್ಪನ ಜೊತೆ ಬಸ್ಸಲ್ಲಿ ಹೋಗ್ತಿದ್ದಲ್ಲ, ಸಖತ್ ಕತೆಗಳು. ಎಸ್ ಇಟ್ ಯೂಸ್ ಟು ಬಿ ವೆರಿ ನೈಸ್. ಯಾಕಂದ್ರೆ ಆಕ್ಚುಲಿ ನೀವು ನೋಡಿದ್ರೇನೆ ರಘು ಸರ್, ಇವಾಗ ಮಂಗಳೂರಿಂದ ನೀವು ಆ ಹೈವೇನಲ್ಲಿ ಹೋಗ್ಬೇಕಾದ್ರೆ ಕುಂದಾಪುರಕ್ಕೆ ತುಂಬಾ ಬ್ಯಾಕ್ ವಾಟರ್ಸ್ ಎಲ್ಲ ತುಂಬಾ ಕಾಣಿಸುತ್ತೆ. ಇಟ್ಸ್ ವೆರಿ ಸೀನಿಕ್. ಸೊ ಅಲ್ಲಿಂದ ಕೂತ್ಕೋಬೇಕಾದ್ರೆ ನಾನು ಅವಾಗಿಂದಾನೇ ಒಂಥರ ಸ್ವಲ್ಪ ನಾನು ಇಲ್ಲಿರೋದಕ್ಕಿಂತ ಜಾಸ್ತಿ ಎಲ್ಲ ಮನಸ್ಸಲ್ಲಿ ಬೇರೆ ಎಲ್ಲೋ ಇರ್ತಾ ಇದ್ದೆ. ಸೊ ನನಗೆ ಅದು ಆ ಸಿಲೋವೆಟ್ಸ್ ಎಲ್ಲ ಕಾಣಿಸ್ಬೇಕಾದ್ರೆ, ರಾತ್ರಿ ನಾವು ವಾಪಸ್ ಬರಬೇಕಾದ್ರೆ ಆ ಮರದ್ದು ಸಿಲೋವೆಟ್ಸ್ ಎಲ್ಲ ಕಾಣಿಸ್ಬೇಕಾದ್ರೆ, ನೆರಳು, ದಟ್ ಡಾರ್ಕ್ನೆಸ್, ಅದೆಲ್ಲ ಲೈಕ್ ನಮ್ಮ ತಂದೆ ಹಿಂಗೆ ಕೂರ್ತಾ ಇದ್ರೆ ನನಗೆ ಅಲ್ಲಿ ಫುಲ್ ಕೂತ್ಕೊಂಡು ಲೈಕ್ ನೋಡಿಕೊಂಡು ಆ ನೀರು ಸಮಥಿಂಗ್ ಇಮ್ಯಾಜಿನೇಷನ್ಸ್, ಲೈಕ್ ಏನೇನೋ ಇಮ್ಯಾಜಿನೇಷನ್ಸ್ ಬರೋದು, ಏನೋ ಒಂಥರ ಐ ವಾಸ್ ಲೈಕ್ ಒನ್ ಡಿಫ್ರೆಂಟ್ ಪರ್ಸನ್ ಓನ್ಲಿ ಆವಾಗ. ಸೊ ನಂಗೆ ಅದಕ್ಕೆ ಇಷ್ಟ ಆಗ್ತಾ ಇತ್ತು. ಆ್ಯಂಡ್ ಬಸ್ಸಲ್ಲಿ ಹೋಗೋ ಕಥೆ
ಅಪ್ಪನ ಕೈ ಹಿಡ್ಕೊಂಡು ಬಸ್ಸಲ್ಲಿ ಹೋಗ್ತಿದ್ರಂತಲ್ಲ? ಎಸ್ ಅಪ್ಪದು ತಂದೆದು ಇನ್ನೊಂದು ಏನಂದ್ರೆ ಅವ್ರು ಮೀನ್ ತಿಂತಾ ಇದ್ರು. ಸೊ ನಮ್ಮ ಮನೇಲಿ ಮೀನ್ ಮಾಡೋದಿಲ್ಲ, ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾ ಇರ್ಲಿಲ್ಲ. ಸೊ ನಾನು ನಮ್ಮ ತಂದೆ ಯಾವುದೋ ಒಂದು ಅವರು ಫಾದರ್ ಯೂಸ್ ಟು ಗೋ ಟು ದ ಬಾರ್. ಓಕೆ, ಸೊ ಅಲ್ಲಿ ನನ್ನ ಕರ್ಕೊಂಡೋಗಿ ಫಿಶ್ ಫ್ರೈ ಕೊಡೋದು. ಚಿಕ್ಕವಳಿದ್ನಲ್ಲ, ಸೊ ಚೆನ್ನಾಗಿ ಫಿಶ್ ಫ್ರೈ ಎಲ್ಲ ನಾನು ಅವ್ರ ಜೊತೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಅದು ನನ್ನ ತಂಗಿಗೆ ಅಭ್ಯಾಸ ಬರಲಿಲ್ಲ, ಯಾಕಂದ್ರೆ ಅವಳು ನನ್ನ ಜೊತೆ ಅಷ್ಟು ಬರ್ತಿರ್ಲಿಲ್ಲ ತಂದೆ ಜೊತೆ. ಸೊ ಅವಳು ಸ್ವಲ್ಪ ತಾಯಿ, ಅವಳು ನೋಡೋಕ್ಕೂ ನಮ್ಮ ತಾಯಿ ಥರನೇ ಸ್ವಲ್ಪ. ಅಪ್ಪನ ಲೆಗಸಿ ನೀವು ಕಂಟಿನ್ಯೂ ಮಾಡಿ. ಸೊ ಐ ಆಮ್ ಮೋರ್ ದಟ್ ಬಂಟ್ ಗರ್ಲ್ ಥರ. ಹಾಗೆ ಸ್ವಲ್ಪ ನನಗೆ ನಮ್ಮ ತಾಯಿಯ ಕಡೆಯ ಒಂದು ಬುದ್ಧಿ ಅದು ಮತ್ತೆ ಅಕಾಡೆಮಿಕ್ ಇಂಟೆಲಿಜೆನ್ಸ್ ಬರಲಿಲ್ಲ. ನೈಸ್. ನೋಡಿ, ನಮ್ಗಳದ್ದು ಕಲಾವಿದ್ರದ್ದು ಜೀವನ ಎಷ್ಟು ಕಷ್ಟ ಅಂದರೆ ಸ್ನೇಹಿತರೆ, ಸಾರಿ ಚೂರು ಡಿವಿಯೇಟ್ ಆಗ್ತೀನಿ. ನೀತು ಅವ್ರಿಗೆ ಸಂಬಂಧಪಟ್ಟಿದ್ದಕ್ಕೆ ಲೀಡ್ ಇದೆ ಇದು, ಬಟ್ ಅದನ್ನು ನಾನು ಮುಂದಕ್ಕೆ ಮಾತಾಡ್ತೀನಿ. ಅವರ ಒಂದು ತಂದೆ ಟ್ರ್ಯಾಜಿಡಿ ಆದಮೇಲೆ ಅವರು ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ನಾನು ಮುಂದೆ ಮಾತಾಡ್ತೀನಿ. ಇವತ್ತು ಇನ್ಫ್ಯಾಕ್ಟ್ ಈಗ ನಾವು ಕ್ಯಾಮ್ರಾ ರೋಲ್ ಆಗೋಕ್ಕೆ ಮುಂಚೆ ನವೀನ್ ಮಯೂರ್ ಅಂತ ನಮ್ಮ ಆ್ಯಕ್ಟ್ರು, ಅವರ ಬ್ರದರ್, ನಾವು ವಿ ಸಾ ದಟ್ ಥಿಂಗ್. ಇಟ್ಸ್ ಸೋ ಡಿಫಿಕಲ್ಟ್. ಪಾಪ ನೀತು ಅವ್ರು ಹಂಗೂ ನನಗೆ ಟೈಮ್ ತೊಗೊಳ್ಳಿ ಅಂತ ಹೇಳಿದ್ರು. ನನಗೆ ಅವ್ರ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ವೆರಿ ಯಂಗ್ ಬಾಯ್, 41 ವರ್ಷದವರು. ಇತ್ತೀಚೆಗೆ ನಾನು ಮಾತಾಡಿದ್ದೆ ಅಕ್ಟೋಬರ್ 8 ಅವ್ರ ಹತ್ರ. ಇವಾಗ ಸಡನ್ನಾಗಿ ಅವ್ರು ಇಲ್ಲ, ಮುಂದೆ 2-3 ಮಂತ್ಸ್ ಬ್ಯಾಕ್ ಅವ್ರ ತಂದೆ ತೀರೋಗ್ಬಿಟ್ರು. ಅದಕ್ಕೆ ಮುಂಚೆ ಅವ್ರ ತಾಯಿ, ಅದಕ್ಕೆ ಮುಂಚೆ ಅವ್ರ ಅಣ್ಣ, ಅವ್ರ ಫ್ಯಾಮ್ಲಿನೇ ಹೊಟ್ಟೋಯ್ತು. ಇಟ್ ಈಸ್ ಸೋ ಡಿಸ್ಟರ್ಬಿಂಗ್ ನೀತು. ಅಂದರೆ ನಾವುಗಳೊಂದು ಹೆಂಗಾಗ್ಬಿಡ್ತೀವಿ ಅಂತಂದರೆ, ಏನೇ ನಮಗಾದರೂ ಇಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಅದನ್ನ ಸೈಡ್ಗಿಟ್ಟು ಮಾತಾಡಬೇಕು ಅನ್ನೋದಿದೆಯಲ್ಲ, ಇಟ್ಸ್ ವೆರಿ ಟಫ್. ಅಂದರೆ ಇವತ್ತಿನ ಪ್ರಪಂಚದಲ್ಲಿ ಇವತ್ತು ನೋಡೋರು 1000 ಕಮೆಂಟ್ ಮಾಡ್ತಾರೆ ಇದ್ರ ಬಗ್ಗೆ, ಹಂಗೆ ಮಾತಾಡಿದ್ರು ಹಿಂಗೆ. ಬಟ್ ಆ ಮಾತಾಡೋಕ್ಕೆ ಮುಂಚೆ ಈ ತೆರೆ ಹಿಂದೆ ಏನೇನು ನಡೆದಿರುತ್ತೆ ಅಂತ ಅವ್ರು ಯಾವ ಗೊತ್ತಿರಲ್ಲ. ಸೊ ನೀತು ಅನ್ನೋ ಕಲಾವಿದರಾಗಿರೋದ್ರಿಂದ ಆ ಒಂದು ಕುಟುಂಬಕ್ಕೆ ನಾವು ಈ ಕಾರ್ಯಕ್ರಮದ ಮೂಲಕ ಒಂದು ಸಣ್ಣ ನಮ್ಮ ಗೌರವನ ತಿಳಿಸ್ಬಿಟ್ಟು ಮತ್ತೆ ಮುಂದಿನ ಮಾತಿಗೆ ಬರ್ತೀನಿ. ಯಾಕೆಂದರೆ ನೀವು ಕೂಡ ವೆರಿ ಚಾಲೆಂಜಿಂಗ್. ಅಪ್ಪನ ವಿಚಾರ ಬಂದಾಗ ಇನ್ನು ಮುಂದಿನ ಹಂತಗಳಲ್ಲಿ ನಾನು ಅದನ್ನು ಮಾತಾಡ್ತೀನಿ, ನಾನು ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ. ಗ್ರೇಟ್, ಸಲ್ಯೂಟ್ ಟು ಯು, ಹ್ಯಾಟ್ಸ್ ಆಫ್ ಟು ಯು. ಎಸ್ ನೀತು, ಸೊ ಇದಾದಮೇಲೆ ಸ್ಕೂಲಿಂಗ್ ಆದಮೇಲೆ ನೀವು ಸ್ಕೂಲ್ ಡೇಸಲ್ಲಿ ಈ ಕಲ್ಚರಲ್ ಆ್ಯಕ್ಟಿವಿಟೀಸು, ನಾಟಕ, ಮೋನೋ ಆ್ಯಕ್ಟಿಂಗು, ಸಿಂಗಿಂಗು, ಅಫ್ಕೋರ್ಸ್ ಯು ಆರ್ ವೆರಿ ಗುಡ್ ಡ್ಯಾನ್ಸರ್. ಡ್ಯಾನ್ಸಿಂಗ್ ವಾಟ್ ಎವರ್ ವಾಸ್ ಈಸೋ, ಯು ಆರ್ ಸೂಪರ್ ಡ್ಯಾನ್ಸರ್. ಸೊ ನೀತು ತುಂಬ ಒಳ್ಳೆ ನೃತ್ಯಗಾತಿ. ಯಾಕೆಂದರೆ ಅದನ್ನು ನಾವು ಕಣ್ಣಾರ ನೋಡಿದ್ದೀವಿ. ಅದನ್ನು ಈ ಥರದ್ದೇನಾದ್ರು ಚೈಲ್ಡ್ಹುಡ್ಡಿಂದನೇ ಇಂಟ್ರೆಸ್ಟ್ ಇತ್ತಾ? ಅದು ಐ ಥಿಂಕ್ ಎಲ್ಲರ ಲೈಫಲ್ಲೂ ದೇವ್ರು ಒಂದು ಕೊಟ್ಟಿರ್ತಾರೆ, ಏನಂದರೆ ಇದು ಯಾವುದು ವರ್ಕ್ ಆಗಿಲ್ಲ ಅಂದರೆ ಇದೊಂದು ಅಂತ ಕೊಟ್ಟಿರ್ತಾರೆ. ಸೊ ನಾನು ದೊಡ್ಡವಳಾದ್ಮೇಲೆ ನಾನು ಆ್ಯಕ್ಟಿಂಗೇ ಮಾಡೋದು ನನಗೆ ಶೂರ್ ಇತ್ತು. ಓಕೆ, ಐ ವಾಸ್ ಜಸ್ಟ್ ಶೂರ್. ನಿಮ್ಮ ಫ್ಯಾಮಿಲಿಲಿ ಯಾರೂ ಇರಲಿಲ್ಲ ಆರ್ಟ್ ಫೀಲ್ಡಲ್ಲಿ? ಅಪ್ಪ ಕಡೆ ಅಮ್ಮ ಕಡೆ ಯಾರೂ ಇಲ್ಲ? ನೋ, ಬಟ್ ನಮ್ಮ ಅಮ್ಮ ಬರೀತಾ ಇದ್ರು. ಶಿ ವಾಸ್ ಆಲ್ವೇಸ್ ಇನ್ ಟು ರೈಟಿಂಗ್. ಅಂಡ್ ಅಲ್ಲಿ ಅವ್ರದ್ದು ಮಂಗಳೂರಲ್ಲಿ ಈಗ ಸಾರಾ ಅಬೂಬಕರ್ ಅಂತ ದೊಡ್ಡ ಸಿನಿಮಾನು ಬಂದಿತ್ತು, ನಮ್ಮ ಅನು ಪಿಕ್ಚರ್ ಮಾಡಿದ್ರು, ಅವ್ರ ನಾವೆಲ್ ಬೇಸ್ಡ್ ಯಾವುದೋ ಪಿಕ್ಚರ್. ಎಸ್. ಸೊ ಅಂಥವ್ರ ಒಂದು ಗ್ರೂಪ್ ಅಲ್ಲಿ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ ಅಂತ. ಸೊ ನಮ್ಮಮ್ಮ ನಂಗೆ ಆವಾಗಿಂದನೇ ಬುಕ್ಸ್ಗಳಾಗಿರ್ಬೋದು ಅಥವಾ ಒಂದು ಎಕ್ಸ್ಪೋಜರ್ ನನಗೆ ಸಿಕ್ಕಿತ್ತು. ಓಕೆ, ಅಗೇನ್ ದಟ್ ಮೈ ಸಿಸ್ಟರ್ ಡಿಡ್ ನಾಟ್ ಗೆಟ್ ಮಚ್, ಯಾಕಂದ್ರೆ ಅವಳು ತುಂಬಾ ಚಿಕ್ಕವಳು. ಎಷ್ಟು ವರ್ಷ ಡಿಫರೆನ್ಸ್ ನಿಮಗೆ? 3 years. ಬಟ್ ಆದ್ರೂ ಸಿಸ್ಟರ್ ನೇಮ್ ಪ್ರೀತಿ. ನೀತಾ, ನನ್ನ ಹೆಸರು ಆಕ್ಚುಲಿ ನೀತಾ ಮಂಜುನಾಥ್, ಅವಳು ಪ್ರೀತಿ ಮಂಜುನಾಥ್. ಬಟ್ ಇವಾಗ ಇಂಡಸ್ಟ್ರಿಗೆ ಬಂದ್ಮೇಲೆ ಎಲ್ಲರೂ ಪ್ರೀತಿನ ನೀತು ಅಂತ ಇದ್ರಲ್ಲ, ನೀತು ನಮಗೆಲ್ಲ ನೀತು ಅಂತ. ಹೌದಾ, ನೀತು ಇಸ್ ಓನ್ಲಿ ಫೈನ್ ಆಕ್ಚುಲಿ. ಅದೊಂದು ಬಟ್ ಏನೋ ಅಂದ್ರೆ ಪೆಟ್ ನೇಮ್ ತರ ಅನ್ಸುತ್ತೆ, ಅಂದ್ರೆ ಫಾರ್ಮಲ್ ಒಂದು ತರ ಅನ್ಸಲ್ಲ, ಬಟ್ ಇಟ್ಸ್ ಓಕೆ. ಓಕೆ, ಸೊ ನಿಮ್ಗೆ ಅವಾಗ ಏನಾದ್ರು ಇದ್ರ ಈ ಸ್ಕೂಲ್ ಡೇಸ್ ಅಲ್ಲೆಲ್ಲ ಆಕ್ಟಿವ್ ಇದ್ರ ನೀವು ಈ ತರ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ? ಅದೊಂದು ನಮ್ಮ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಸರ್. ನಾವು ಏನು ಸರ್ಟಿಫಿಕೇಟ್ ಇದೆ, ನಾವು ಎಲ್ಲಿಂದ ಬಂದಿದ್ದೀವಿ, ನಮ್ಮ ಜಾತಿ ಏನು, ನಮ್ಮ ಸ್ಟೇಟಸ್ ಏನು, ಏನು ಬೇಕಾಗಿಲ್ಲ. ಬ್ಯೂಟಿ ಆಫ್ ದ ಆರ್ಟ್. ದಟ್ ಇಸ್ ದ ಬ್ಯೂಟಿ ಆಫ್ ಆರ್ಟ್.